ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಿಸ್ಸಿಂಗ್ ನಂಬರ್ಸ್ ಅನ್ನೋ ಒಂದು ಲೀಡ್ ಕೋಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇದು ಲೀಡ್ ಕೋಡ್ ಪ್ರಾಬ್ಲಮ್ ನಂಬರ್ 268. ಮೋಸ್ಟ್ ಕಾಮನ್ಲಿ ಆಸ್ಡ್ ಕ್ವಶನ್ ಇದು, ಬಟ್ ಈಸಿ ಕ್ವಶನ್, ಬಟ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ಈಸಿ ಓನ್ಲಿ. ಓಕೆ, ಸೊ ಈಸಿ ಕ್ವಶನ್ ಇದು, ಬಟ್ ಇಟ್ ಈಸ್ ಮೋಸ್ಟ್ಲಿ ಆಸ್ಕ್ಡ್ ಇನ್ ಗೂಗಲ್, ಆಲ್ ದೋಸ್ ಇಂಟರ್ವ್ಯೂಸ್. ಓಕೆ, ಸೊ ಇದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸೊ ನಮ್ಮ ಹತ್ರ ಒಂದು ಅರೇ ಇರುತ್ತೆ. ಸೊ ಅರೇಲಿ ಎಷ್ಟಾದರೂ ನಂಬರ್ ಇರ್ಬೋದು, 301 ಅಂತ ತೊಗೊಳೋಣ. ಸೊ ಈ ಅರೇಲಿ ಮಿಸ್ಸಿಂಗ್ ನಂಬರ್ನ ನಾವು ಹೇಳಬೇಕಾಗುತ್ತೆ. ಸೊ ಇದರಲ್ಲಿ ಮಿಸ್ಸಿಂಗ್ ನಂಬರ್ 2 ಅಲ್ಲ, ಸೊ ಇದು ಮಿಸ್ಸಿಂಗ್ ನಂಬರ್ ಹೇಳಬೇಕಾಗುತ್ತೆ. ಸೊ ಇದೇ ಥರ ಇನ್ನೊಂದು ತೊಗೊಂಡ್ರೆ 0,1 ಅಂತ ಹಾಕೊಂಡ್ರೆ, ಸೊ ಎರಡು ಕೂಡ ಮಿಸ್ಸಿಂಗ್ ನಂಬರು ಯಾವುದೂ ಇಲ್ಲ. ಸೊ ಇದಕ್ಕೆ ರಿಟರ್ನ್ ಏನು ಮಾಡಬೇಕಾಗುತ್ತೆ, ಜಸ್ಟ್ ಎಂಟಿ ಸ್ಟ್ರಿಂಗ್ನ ರಿಟರ್ನ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಾದಮೇಲೆ 0,3 ಅಂತ ಹಾಕಿದ್ರೆ 2 ಬರುತ್ತೆ. ಸೊ ಆ ಥರ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಸೊ ಮಿಸ್ಸಿಂಗ್ ನಂಬರ್ನ ನಾವು ರಿಟರ್ನ್ ಮಾಡಬೇಕಾಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡೋದಕ್ಕೆ ನಮ್ಮ ಹತ್ರ 3 ಮೆಥಡ್ಸ್ ಇದೆ. ಸೊ 3 ಮೆಥಡ್ಸ್ ಯಾವುದ್ಯಾವುದು ಅಂದರೆ, 2 ಬ್ರೂಟ್ ಫೋರ್ಸ್ ಮೆಥಡ್ಸು. ಓಕೆ, 2 ಬ್ರೂಟ್ ಫೋರ್ಸ್ ಮೆಥಡ್ಸು ಮತ್ತು ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಇದೆ. ಸೊ ನಾನು ಮ್ಯಾಥಮೆಟಿಕಲ್ ಫಾರ್ಮುಲಾನ ಯೂಸ್ ಮಾಡಲ್ಲ, ಬಿಕಾಸ್ ಮ್ಯಾಥಮೆಟಿಕಲ್ ಫಾರ್ಮುಲಾ, ಬಟ್ ದ ಮ್ಯಾಥಮೆಟಿಕಲ್ ಫಾರ್ಮುಲಾ ಈಸ್ ಬೆಸ್ಟ್ ಕೇಸ್ ಸಿನಾರಿಯೋ, ಬಿಕಾಸ್ ಅದರಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಕೂಡ ಕಮ್ಮಿ ಮತ್ತು ಸ್ಪೇಸ್ ಕಾಂಪ್ಲೆಕ್ಸಿಟಿ ಕೂಡ ಕಮ್ಮಿ. ಬಟ್ ನಾನು ಇದು ಯೂಸ್ ಮಾಡ್ತಿಲ್ಲ, ಬಿಕಾಸ್ ನಾವು ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದೊಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ನಮಗೆ ಇಟ್ಕೊಳಕ್ಕಾಗಲ್ಲ. ಸೊ ಇದಕ್ಕೆ ನಾನು ಹ್ಯಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹ್ಯಾಶ್. ಸೊ ಫಸ್ಟ್ ನಾವೇನು ಮಾಡಬೇಕಂದ್ರೆ, ನಮಗೆ ಕೊಟ್ಟಿರೋ ಈ ಸ್ಟ್ರಿಂಗ್, ಈ ಅರೇ ಇದೆಯಲ್ಲ, ಸೊ ಅದನ್ನು ಸೆಟ್ಟಾಗಿ ಕನ್ವರ್ಟ್ ಮಾಡ್ಕೊಬೇಕು. ಸೊ ಅವಾಗ ಏನಾಗುತ್ತೆ, ನಮಗೆ ಆರ್ಡರ್ ಆಗಿ ಬರುತ್ತೆ, ಮತ್ತು ಯಾವುದಾದ್ರೂ ಡ್ಯೂಪ್ಲಿಕೇಟ್ ಎಲಿಮೆಂಟ್ ಇದ್ದರೆ ಅದು ಹೊರಟೋಗುತ್ತೆ. ಸೊ ಅದಾದಮೇಲೆ ಇದ್ರ ಲೆಂತ್ ತೊಗೊಳೋಣ. ಸೊ ಲೆಂತ್ ಇದು ಬಂದುಬಿಟ್ಟು 0, 1, 2. ಸೊ ಇದರ ಲೆಂತ್ 3. ಓಕೆ, ಸೊ ಲೆಂತ್ ತೊಗೊಂಡು, ಏನಲ್ಲಿ ಲೆಂತ್ ತೊಗೊಂಡು, ಸೊ ಅದಾದಮೇಲೆ ಯಾವ ಎಲಿಮೆಂಟ್ ಇದರಲ್ಲಿ ಇಲ್ಲ, ಸೊ ಲೀನಿಯರಾಗಿ ನಾವು ಸರ್ಚ್ ಮಾಡಿದ್ರೆ ಯಾವ ಎಲಿಮೆಂಟ್ ಇದಿಲ್ಲ ಅದನ್ನು ನಾವು ರಿಟರ್ನ್ ಮಾಡ್ಬೋದು. ಸೊ ಇದು ಹ್ಯಾಶ್ ಮೆಥಡು. ಸೊ ಮತ್ತು ಇದು ಬಿಟ್ಟು ಇನ್ನೂ ಒಂದಿದೆ ಈಸಿ ಮೆಥಡು, ದಟ್ ಈಸ್ ಲೈಕ್ ಸಾರ್ಟ್ ಮೆಥಡ್. ಓಕೆ, ಬಟ್ ನನ್ನ ಪ್ರಕಾರ ಸಾರ್ಟ್ ಮೆಥಡ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾವು ಯೂಶಲಿ ಹ್ಯಾಶ್ ಮೆಥಡ್ನ ಏನು ಮಾಡ್ತೀವಿ, ಇಗ್ನೋರ್ ಮಾಡಿಬಿಡ್ತೀವಿ. ಬಟ್ ದಿಸ್ ಇಸ್ ಕೈಂಡ್ ಆಫ್ ಇಂಪಾರ್ಟೆಂಟ್ ಆಲ್ಸೋ. ಸೊ ಅದಕ್ಕೆ ನಾನು ಹ್ಯಾಶ್ ಮೆಥಡ್ನ ಯೂಸ್ ಮಾಡ್ತೀವಿ. ಸೊ ಬನ್ನಿ ಡೈರೆಕ್ಟಾಗಿ ನಾವು ಇವಾಗ ಕೋಡ್ಗೆ ಹೋಗೋಣ. ಸೊ ಅವಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ನಾವು ನಮ್ಸ್ ಅನ್ನೋ ಸ್ಟ್ರಿಂಗ್ ಇದೆಯಲ್ಲ, ಸೊ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಹ್ಯಾಶಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಕಾನ್ಸ್ಟ್ ಹ್ಯಾಶ್ ನಮ್ ಅಂತ ತೊಗೊಂಡು ನ್ಯೂ ಸೆಟ್ ಆಫ್ ನಮ್ಸ್. ಓಕೆ, ಸೊ ಇದು ನಮ್ಗೆ ತೊಗೊಂಡಿದ್ದೀವಿ. ಸೊ ಇವಾಗ ನಾವು ಲೆಂತ್ ತೊಗೊಬೇಕು. ಸೊ ಕಾನ್ಸ್ಟ್ n is equal to length dot nums. nums dot length, ಸ್ವಲ್ಪ ಕನ್ಫ್ಯೂಷನ್ ಇದೆ. nums dot length, ನಾವು ಪೈಥನ್ ಇದನ್ನು ಎರಡನ್ನೂ ಯೂಸ್ ಮಾಡಿಬಿಟ್ರೆ ಕನ್ಫ್ಯೂಸ್ ಆಗೋಗಿದೆ. ಓಕೆ, ಸೊ ಫಾರ್ ಲೂಪ್ ತೊಗೊಳೋಣ. for let I is equal to 0, I is less than or equal to n. ಅದಾದಮೇಲೆ I ಪ್ಲಸ್ ಪ್ಲಸ್. ಓಕೆ, ಸೊ ನಾನು ಇದನ್ನು, ಸೊ ಇದಾದಮೇಲೆ ಇವಾಗ ನಾವು ಇಫ್ ಲೂಪಲ್ಲಿ ಹ್ಯಾಶ್ ನಮ್, ಸೊ ಇದನ್ನು ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡೋಣ. ಹ್ಯಾಶ್ ನಮ್ ಡಾಟ್ ಆಸ್ ಆಫ್ ಐ. ಇದರಲ್ಲಿ ನಮ್ಗೆ ಆ ನಂಬರ್ ಇದ್ದರೆ ಇಲ್ಲ ಅಂದರೆ, ಇವಾಗ ಇದ್ದರೆ ಆಗಿತ್ತು, ಸೊ ಇವಾಗ ಇಲ್ಲ ಅಂದರೆ ಆಗುತ್ತೆ. ಸೊ ವಿ ಹ್ಯಾವ್ ಟು ರಿಟರ್ನ್ ದಟ್ ನಂಬರ್. ಓಕೆ, ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಸೊ ವಿ ಜಸ್ಟ್ ರನ್ ಇಟ್ ಆ್ಯಂಡ್ ಸಿ. Okay, if unexpected token ತೆಗೆದ್ರು ಕೂಡ ಓಕೆ, ಇದು ಅಕ್ಸೆಪ್ಟ್ ಆಗಿದೆ. ಓಕೆ, Okay, we are at a top. What is that?
35.4% ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಾಯ್.